ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ತುರುವಿಹಾಳ್ ಪಟ್ಟಣದ ಹತ್ತಿರ ಸಿಂಧನೂರು ಕುಡಿಯುವ ನೀರಿನ ಕೆರೆಗೆ ನೀರು ತುಂಬಿಸಲು ಶಾಸಕ ಹಂಪನಗೌಡ ಬಾದರ್ಲಿ ಪೂಜೆ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಪ್ರಸಕ್ತ ವರ್ಷ ಮಳೆಯ ಅಭಾವದಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಬೇಸಿಗೆ ಕಳೆಯುವವರೆಗೂ ನೀರು ಸಂಗ್ರಹ ಮಾಡಿಕೊಳ್ಳಬೇಕಿದೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಕುಡಿಯುವ ನೀರಿನ ಎಲ್ಲ ಕೆರೆಗಳನ್ನು ತುಂಬಿಸಲು 15 ದಿನಗಳ ಹಿಂದೆ ಸಂಬಂಧಿಸಿದ ಅಧಿಕಾರಿಗಳ ಸಭೆ ಮಾಡಲಾಗಿದೆ. ಪ್ರತಿ ಉಪ ಕಾಲುವೆಗೆ ಒಬ್ಬ ನೋಡೆಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ ಕಾಲುವೆಗೆ ನೀರು ಬಂದಿದ್ದು ಕೆರೆಗಳನ್ನು ತುಂಬಿಸಿಕೊಳ್ಳುವ ಕೆಲಸ ನಡೆದಿದೆ. ಕೆರೆಗಳನ್ನು ತುಂಬಿಸಿಕೊಳ್ಳುವ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು. ನೀರು ಮಿತವಾಗಿ ಬಳಸಬೇಕು. ಜೊತೆಗೆ ಸೋಸಿ, ಕಾಯಿಸಿ, ಆರಿಸಿ ನೀರು ಕುಡಿಯಬೇಕೆಂದು ಮನವಿ ಮಾಡಿದರು. ಹಳ್ಳದ ಪಾತ್ರದ ಗ್ರಾಮಗಳಲ್ಲಿ ಶಾಲಾ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಕೆರೆಗಳನ್ನು ತುಂಬಿಸಿದ ನಂತರ ಎಸ್ಕೇಪ್ ಗೇಟ್ಗಳ ಮೂಲಕ ಸಿಂಧನೂರು, ಪೋತ್ನಾಳ್, ಗೊರೆಬಾಳ್ ಹಳ್ಳಗಳಿಗೂ ಒಂದು ದಿನ ನೀರು ಹರಿಸಲಾಗುವುದು ಎಂದರು. ಸಿಂಧನೂರಿನ ಕುಡಿಯುವ ನೀರಿನ ಕೆರೆ ಸೇರಿದಂತೆ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಕೆರೆಗಳನ್ನು ಪಂಪ್ ಸೆಟ್ಗಳ ಮೂಲಕ ತುಂಬುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ವ್ಯತ್ಯಯವಾಗದಂತೆ ವಿಶೇಷ ತಂಡ ರಚಿಸಿ ಕಾರ್ಯಪ್ರವೃತ್ತರಾಗುವಂತೆ ಶಾಸಕ ಬಾದರ್ಲಿ ಜೆಸ್ಕಾಂನ ಎಡಬ್ಲ್ಯೂ ಶ್ರೀನಿವಾಸ್ ಗೊಲ್ಲರ್ ಅವರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಸದಸ್ಯರಾದ ಶೇಖರಪ್ಪ ಗಿನಿವಾರ್, ಮುರ್ತುಜಾ ಹುಸೇನ್, ಎಚ್ ಭಾಷಾ, ಶರಣಪ್ಪ, ಎಡಬ್ಲ್ಯೂ ಮನ್ಸೂರ್ ಅಹಮದ್, ಎಇ ಶಾಂತಕುಮಾರ್ ಸೇರಿದಂತೆ ನಗರಸಭೆ ಅಧಿಕಾರಿಗಳಿದ್ದರು. ಅಟ್ಲೀಸ್ಟ್ ನಾನು ಒಂದು ಲೆವೆಲಿಗೆ ಬರ್ಬೋದು. ಈಗ 250 ಎರಡೆರಡು 3 ಮೋಟ್ರ್ ಎಷ್ಟೆಷ್ಟು ಇದೆ ಯೋಜನೆಗೆ ಅವೆರಡು ಸೆಪರೇಟ್ ಸ್ಟಾರ್ಟ್ ಮಾಡಿದ್ರೆ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆಗೆ ಎಡದಂಡೆ ನಾಲೆಗೆ ಕುಡಿಯುವ ನೀರಿನ ಸಂಬಂಧ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ. ಜಿಲ್ಲೆಯ ಜನತೆಗೆ, ತಾಲೂಕಿನ ಜನತೆಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈಗಾಗಲೇ 15 ದಿವಸಗಳ ಹಿಂದೆ ಸಿಂಧನೂರು ತಾಲೂಕಿನಲ್ಲಿ ಸಭೆಯನ್ನು ಮಾಡಿ ದಂಡಾಧಿಕಾರಿಗಳ, ತಹಸೀಲ್ದಾರ್ ನೇತೃತ್ವದಲ್ಲಿ ಕಮಿಟಿಗಳನ್ನು ಮಾಡಿ ನೋಡಲ್ ಆಫೀಸರ್ನ ನೇಮಕ ಮಾಡಿ ಉಪಕಾಲುವೆಗಳಿಗೆ ಒಬ್ಬೊಬ್ಬ ಆಫೀಸರ್ಸ್ನು ಮತ್ತು ಟೀಮನ್ನು ಮಾಡಿ ನೀರು ಹರಿಸ್ತಕ್ಕಂಥ ಜವಾಬ್ದಾರಿಯನ್ನು PDO, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರಸಭೆ ಆಯುಕ್ತರು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರನ್ನ ಒಂದು ಟೀಮನ್ನು ಮಾಡಿ ನೀರನ್ನು ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಇವತ್ತು ತಾಲೂಕಾ ಆಡಳಿತ ವತಿಯಿಂದ, ಸರ್ಕಾರದಿಂದ, ಗ್ರಾಮ ಪಂಚಾಯತ್ ವತಿಯಿಂದ ಮಾಡಲಾಗುತ್ತೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಿಮ್ಮ ಗ್ರಾಮಗಳಲ್ಲಿ ನೀರು ಬಂದಾಗ ತಾವೇ ಸ್ವತಃ ಕಾಳಜಿ ವಹಿಸಿ ಇವ್ರಿಗೆ ಸಹಕಾರ ಕೊಟ್ಟು ನೀರಿನ ಕೆರೆಗಳನ್ನು ತುಂಬಿಸೋದ್ರ ಜೊತೆಗೆ ಮೊದಲು ಕೆರೆಯನ್ನು ಸ್ವಚ್ಛವಾಗಿ ಮಾಡಿಕೊಂಡು ಕೆರೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಲಿ ಎಂಬ ಒಂದು ಮನವಿಯನ್ನು ಮಾಡಿಕೊಂಡು ಎಲ್ಲ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ನೀರು ಆರೋಗ್ಯಕ್ಕೆ ಬಹಳ ಮುಖ್ಯ. ಎಷ್ಟು ಶುದ್ಧ ನೀರು ಕುಡಿತೀರೋ ಆರೋಗ್ಯ ಅಷ್ಟು ಒಳ್ಳೆಯದಾಗಿರುತ್ತೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು, ಗ್ರಾಮಸ್ಥರಲ್ಲಿ ಕಾಳಜಿ ಹೆಚ್ಚಿರಬೇಕು. ನೀರನ್ನು ಮಿತವಾಗಿ ಬಳಸಿ ಹೆಚ್ಚಿನ ದಿನಗಳಿಗೆ ನೀರನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಮನವಿಯನ್ನು ಕೂಡ ಮಾಡುತ್ತೇವೆ. ನಮಸ್ಕಾರ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 17ರಂದು ಮಹಿಳೆಯರಿಗಾಗಿ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಮುಂಜಾಗೃತಾ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆ ಶಿವರಾಜ್ ತಿಳಿಸಿದರು.
ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಭಾರತೀಯ ವೈದ್ಯಕೀಯ ಸಂಘ ಸಿಂಧನೂರು, ಮಹಿಳಾ ವೈದ್ಯರ ಸಂಘ ಸಿಂಧನೂರು ಹಾಗೂ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜು ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ ನಗರದ ಅನ್ನದಾನೇಶ್ವರ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೇಶದಲ್ಲಿ ಪ್ರತಿ ವರ್ಷ 1.7 ಲಕ್ಷ ಗರ್ಭಾಶಯ ಸ್ತನ ಕ್ಯಾನ್ಸರ್ನಿಂದ ಬಳಲಿ 50% ಜನ ರೋಗ ಪತ್ತೆಗೂ ಮುನ್ನವೇ ಸಾವನ್ನಪ್ಪುತ್ತಿದ್ದಾರೆ. 40 ಲಕ್ಷಕ್ಕೂ ಮೇಲ್ಪಟ್ಟ ಮಹಿಳೆಯರಲ್ಲಿ ಕೆಲವೊಂದು ಲಕ್ಷಣಗಳು ಕಂಡು ಬಂದಾಗ ಕೂಡಲೇ ಪರೀಕ್ಷೆಗೆ ಒಳಗಾದರೆ ಮೊದಲ ಹಂತದಲ್ಲಿ ಕ್ಯಾನ್ಸರ್ ರೋಗದ ಲಕ್ಷಣಗಳು ಕಂಡು ಬಂದರೆ ಚಿಕಿತ್ಸೆ ಮೂಲಕ ವಾಸಿ ಮಾಡಬಹುದು. ಬೆಂಗಳೂರಿನ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಿಂದ ಅತ್ಯಾಧುನಿಕ ತಂತ್ರಜ್ಞಾನದ ಪರೀಕ್ಷಾ ಸೌಲಭ್ಯಗಳನ್ನು ಹೊಂದಿದ ಮೊಬೈಲ್ ವ್ಯಾನ್ ಬರಲಿದೆ. ನಮ್ಮ ಭಾಗದಲ್ಲಿ ಈ ರೀತಿಯ ಸೌಲಭ್ಯಗಳನ್ನು ಹೊಂದಿದ ಪರೀಕ್ಷಾ ಸೌಲಭ್ಯಗಳಿಲ್ಲ. 40 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆಯು ಪರೀಕ್ಷೆಗೆ ಒಳಗಾಗಬಹುದು. ತಾಲೂಕಿನ ಜನತೆ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಮಹಿಳಾ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಪದ್ಮಾ ಪಾಟೀಲ್, ಕಾರ್ಯದರ್ಶಿ ಡಾಕ್ಟರ್ ಅಭಿನೇತ್ರಿ ಪಾಟೀಲ್, ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅಮರ್ ಪಾಟೀಲ್, ಡಾಕ್ಟರ್ ಸವಿತಾ ಮಾಲಿ ಪಾಟೀಲ್, ಮೇನಕಾ ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. ಟೆಸ್ಟ್ಗಳೆಲ್ಲ ಇಂಥ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ. ನಾವು ಹುಬ್ಬಳ್ಳಿ, ಬೆಂಗಳೂರು ಮತ್ತು ರಾಯಚೂರು ಕೂಡ ಮಾಡೋದು ಕಡಿಮೆ ನನಗೆ ತಿಳಿದು ಮಾಡ್ತೀವಿ. ಮುಂಚೆಲ್ಲ ಹಳೆಯ ಕಾಲ ಟೆಸ್ಟ್ ಮಾಡ್ತಾ ಇದ್ವಿ. ಅಂದರೆ ಯಾವುದಾದ್ರೂ ಒಂದು ಮಹಿಳೆ ಗರ್ಭಕೋಶದ ಕ್ಯಾನ್ಸರ್ನ ನಾವು ಸಸ್ಪೆಕ್ಟ್ ಪಟ್ಟಾಗ ಅಥವಾ ನಾವು ಖಚಿತಪಡಿಸಿಕೊಳ್ಳಕ್ಕೆ ಅದು ಪ್ಯಾಪ್ಸ್ ನೀರ್ ಅಂತ ಮಾಡ್ತಾ ಇದ್ವಿ. ಅದನ್ನ ಸ್ವಲ್ಪ ಅವರಿಗೆ ಮುಜುಗರ ಆಗ್ತಾ ಇತ್ತು ಮತ್ತು ತೊಂದರೆ ಆಗ್ತಾ ಇತ್ತು. ಅದರ ಮುಂದುವರಿದ ಹಂತವಾಗಿ ಅತ್ಯುನ್ನತವಾದ ವೈದ್ಯಕೀಯ ಸಲಕರಣೆಗಳಿಂದ ಇದು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನಾವು ಮಾಡ್ತಾ ಇದ್ವಿ. ಇದು ನೋವು ರಹಿತ ಮತ್ತು ರಕ್ತರಹಿತವಾದ ಒಂದು ತಪಾಸಣಾ ವಿಧವಾಗಿದ್ದು ಕೇವಲ ಪ್ರಾಥಮಿಕ ವರದಿ ಅಂದರೆ ಪ್ರಿಲಿಮಿನರಿ ರಿಪೋರ್ಟ್ಸ್ ಅಂತ ಹೇಳ್ತೀವಿ, 30 ನಿಮಿಷ ನಮಗೆ ಸಿಗುತ್ತೆ. ಅದರಲ್ಲಿ ಏನಾದರೂ ಸಂಶಯ ಕಂಡು ಬಂದಾಗ ಅವರು ಹೆಚ್ಚಿನ ಪರೀಕ್ಷೆಗೆ ಮತ್ತೆ ಇನ್ನೂ ಹೆಚ್ಚಿನ ಪರೀಕ್ಷೆ ಮಾಡ್ತೀವಿ. ಯಾಕೆ ನಾವು ಇದನ್ನು ಮಾಡಬೇಕು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಅನ್ನೋದನ್ನು ಇದರಿಂದ ವಿಶೇಷವಾದ ತಜ್ಞರಾದ ಪದ್ಮಾ ಪಾಟೀಲ್ ಮತ್ತು ಅಭಿನೇತ್ರಿ ಮಾಡೋರು ವಿವರಿಸಿಕೊಡ್ತಾರೆ. ತಿಳ್ಕೊಂಡಿದ್ದೀವಿ. ಸೊ ಈ ವುಮೆನ್ಸ್ ಡೆವಲಪ್ಮೆಂಟ್ ವಿಂಗ್ IMA ವತಿಯಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಪ್ರೆಸಿಡೆಂಟ್ ಡಾಕ್ಟರ್ ಶಿವರಾಜ್ ಅವರು ಮತ್ತು ಡಾಕ್ಟರ್ ಅಮರ್ ಪಾಟೀಲ್ ಅವರು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮಾಡೋದ್ರಲ್ಲಿ ನಮಗೂ ತುಂಬ ಖುಷಿ ಇದೆ. ಇದು ಉಚಿತವಾಗಿ ಎದುರು ಮಾಡ್ತಾ ಇದ್ದೀವಿ ಅಂದರೆ ಈ ಟೆಸ್ಟ್ಗಳನ್ನು ಇಲ್ಲಿ ಎಲ್ಲ ಲಭ್ಯವಿಲ್ಲ, ಆಗಲೇ ಇವ್ರು ಹೇಳಿದಾಗೆ. ಸೊ ಇದನ್ನು ಪ್ರೀ ಮಲಿಗ್ನೆಂಟ್ ಸ್ಟೇಜ್ ಅಂದರೆ ಗರ್ಭಾಶಯದ ಇನ್ನೂ ಕ್ಯಾನ್ಸರ್ ಹುಟ್ಕೊಂಡಿದೆ ಬಟ್ ಬೇರೆ ಕಡೆ ಇನ್ನೂ ಹಬ್ಬಿಲ್ಲ, ಜಸ್ಟ್ ಶುರು ಆಗಿದೆ ಅಂತಂದರೆ ಆವಾಗ ಇದಕ್ಕೆ ಪ್ಯಾಪ್ ಟೆಸ್ಟ್ ಅಂತ ಹೇಳ್ತೀವಿ. ಪ್ಯಾಪ್ ಟೆಸ್ಟ್ ಮತ್ತು ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ. ಈ ಟೆಸ್ಟ್ ಮಾಡೋದ್ರಿಂದ ಜಸ್ಟ್ ಇನ್ನೂ ಏನು ಚೇಂಜಸ್ ಸ್ಟಾರ್ಟ್ ಆಗಿದ್ದಾವೆ ಗರ್ಭಕೋಶದ ಮೇಲೆ, ಇನ್ನೇನಪ್ಪ ಇನ್ನು ಮ್ಯಾಲಿಗ್ನೆನ್ಸಿ ಅಥವಾ ಹಾನಿಕಾರಕ ಇನ್ನು ಶುರು ಆಗುತ್ತೆ ಅನ್ನೋಷ್ಟಿಗೆ ಇದನ್ನು ಪತ್ತೆ ಹಚ್ಚಬಹುದು. ಸೊ ಇದು ಜಸ್ಟ್ ಒಂದು 2 ನಿಮಿಷದ ಟೆಸ್ಟ್. ಬರೀ ಒಂದು ಗರ್ಭಾಶಯ ಮೇಲೆ ಒಂದು ಸ್ಕೂಪಿಂದ ಅದನ್ನು ಸೆಲ್ಸ್ ತೆಗೆದು ಅದು ಸ್ಲೈಡ್ ಮೇಲೆ ಹಾಕಿ ಅದನ್ನು ಲ್ಯಾಬಿಗೆ ಕಳಿಸ್ತಾರೆ. ಸೊ ಅದು ರಿಪೋರ್ಟ್ ಬರೋಕ್ಕೆ 2-3 ವಾರ ಆಗ್ಬೋದು. ಯಾರು ಪಾಸಿಟಿವ್ ಇದೆ ಅವ್ರದ್ದು ಮಾತ್ರ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ಈ ಟೆಸ್ಟ್ ಮಾಡಿಸೋದ್ರಿಂದ ಎಷ್ಟೋ ಜನ ಕನಿಷ್ಠ ಕ್ಯಾನ್ಸರ್ ಅಂದರೆ ಗರ್ಭಾಶಯ ಕ್ಯಾನ್ಸರ್ ಅಂತಂದರೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಬಟ್ ಈ ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಗೊತ್ತಾದರೆ ಕನಿಷ್ಠ ಒಂದು 80ರಿಂದ 90% ನಾವು ಕ್ಯಾನ್ಸರಿಂದ ಸಾವು ತಪ್ಪಿಸ್ಬೋದು. ಸೊ ಈ ಒಂದು ನಿಮ್ಮ ಮುಂದೆ ಯಾಕೆ ಬಂದಿದ್ದೀವಿ ಅಂದರೆ ಇದು ಒಂದು ಜಾಗೃತಿ ಕಾರ್ಯಕ್ರಮ ಆಗಲಿ. ಮೊನ್ನೆ ಟೀಚರ್ಸ್ಗಳಿಗೆ ಹೇಳಿದ್ವಿ, ಬಟ್ ಎಷ್ಟು ಜನ ಬರ್ತಾರೋ ಏನೋ. ಸೊ ನಿಮ್ಮ ಸಹಾಯದಿಂದ ಆದಷ್ಟು ಇನ್ನೂ ಜಾಸ್ತಿ ಮಹಿಳೆಯರು ಬಂದು ಈ ಒಂದು ತಪಾಸಣೆ ಮಾಡಿಸ್ಕೊಳ್ಳಿ ಅಂಥೇಳಿ ನಮ್ಮ ಕೋರಿಕೆ. ಆಮೇಲೆ ಈ ಒಂದು ಟೆಸ್ಟ್ ಒಂದ್ಸಲ ಮಾಡಿಸ್ಕೊಂಡ್ರೆ 3 ವರ್ಷ ತನಕ ನಿಮಗೆ ನೆಗೆಟಿವ್ ಇದ್ದರೆ 3 ವರ್ಷ ತನಕ ಮತ್ತೆ ಮಾಡಿಸ್ಕೊಳ್ಳೋದು ಇರೋಂಗಿಲ್ಲ. ತಾಲೂಕಿನ ಗಾಂಧಿನಗರದ ಶಿವ ದೇವಾಲಯದಲ್ಲಿ ಭಕ್ತರ ಜನಸ್ತೋಮವೇ ನೆರೆದಿತ್ತು. ಶಿವನ ಆರಾಧನೆ ಮಾಡುವುದರೊಂದಿಗೆ ಮಹಾಶಿವರಾತ್ರಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಬೆಳಿಗ್ಗೆ 8 ಗಂಟೆಗೆ ಅಷ್ಟೋತ್ತರ ಶತಕಳಸದಿಂದ ಗ್ರಾಮ ಪ್ರದಕ್ಷಿಣೆ, ಆಲಯ ಪ್ರದಕ್ಷಿಣೆ, ಗಣಪತಿ ಪೂಜೆ, ಪಂಚಗವ್ಯ ಪ್ರೋಕ್ಷಣೆ ಮತ್ತಿತರ ಧಾರ್ಮಿಕ ವಿಧಿವಿಧಾನಗಳಿಂದ ಸಾಮೂಹಿಕ ಗರಿಕೆ ಬಿಲ್ವ ಪತ್ರಿಗಳೊಂದಿಗೆ ಪೂಜೆ ನೆರವೇರಿಸಲಾಯಿತು. ತ್ರಿಪುರ ಸುಂದರಿ ಅಮ್ಮನವರಿಗೆ ಸಾಮೂಹಿಕ ಕುಂಕುಮಾರ್ಚನೆ, ಸಂಜೆ ನೀರಾಜನ ಮಂತ್ರಪುಷ್ಪ, ಸ್ವಸ್ತಿ ವಾಚನ ಕಾರ್ಯಕ್ರಮ ನಡೆಯಿತು. ವಿವಿಧ ತಾಲೂಕಿನಿಂದ ಶಿವ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಸಾಮೂಹಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಭಾಸ್ಕರ್ ರಾವ್,
ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಸೇರಿದಂತೆ ಗಣ್ಯರು ಪೂಜಾ ಕಾರ್ಯಕ್ರಮದಲ್ಲಿದ್ದರು. ಸಿಂಧನೂರು ನಗರದ ಎಪಿಎಂಸಿಯಲ್ಲಿರುವ ಗಜಾನನ ದೇವಸ್ಥಾನ, ಶ್ರೀರಾಮ ಮಂದಿರ, ರಾಘವೇಂದ್ರ ಮಠ, ಅಂಬಾದೇವಿ ದೇವಸ್ಥಾನ ಸೇರಿದಂತೆ ಪ್ರಮುಖ ಮಂದಿರಗಳಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಶಿವರಾತ್ರಿ ಅಂಗವಾಗಿ ಶಿವನ ಭಕ್ತರು ಉಪವಾಸ ವ್ರತ ಮಾಡಿ ಸಂಜೆ ಪೂಜೆ ಸಲ್ಲಿಸಿದರು. पार्वती देवी చెప్పండి మమ అస్మాకం సహ కుటుంబానాం క్షేమ ధైర్య ధైర్య వీర్య విజయ అభయ ఆరోగ్య. ఓం మహాప్రాణదీపం శివం శివం మహుకారరూపం శివం శివం महासूर्यचन्द्राग्निनेत्रं पवित्रं महागाढतिमिरान्त
ಈಗ ಚಿಕ್ಕದೊಂದು ವಿರಾಮ. ಪ್ರಭಾಕರ್ ಚಿಣಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಎದ್ದಲದೊಡ್ಡಿ ವಿರಕ್ತ ಮಠವು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಮಾನ್ವಿ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್ ಹೇಳಿದರು. ತಾಲೂಕಿನ ಎದ್ದಲದೊಡ್ಡಿಯ ವಿರಕ್ತ ಮಠದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಚಿಂತನಾ ಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಆಧುನಿಕತೆಯ ಭರಾಟೆಯಲ್ಲಿ ಯುವ ಪೀಳಿಗೆ ದಾರಿ ತಪ್ಪುತ್ತಿದೆ. ಭಾರತೀಯ ಸಂಸ್ಕೃತಿ ಉಳಿವಿಗೆ ಯುವ ಸಮೂಹಕ್ಕೆ ಸಂಸ್ಕಾರ ನೀಡುವ ಅಗತ್ಯವಿದೆ. ಎದ್ದಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳು ಸಾವಯವ ಕೃಷಿ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಎಂದರು. ಮಸ್ಕಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ, ಮಹಾಲಿಂಗ ಮಹಾಸ್ವಾಮಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ. ಗೋಶಾಲೆ ಆರಂಭಿಸುವ ಮೂಲಕ ಪವಿತ್ರ ಗೋಮಾತೆ ಉಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಭಕ್ತರಲ್ಲಿ ವೈಚಾರಿಕತೆ ಮೂಡಿಸುತ್ತಾ ಬಂದಿದ್ದಾರೆ. ಶ್ರೀಮಠದ ಏಳಿಗೆಗೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕೆಂದರು. ಕನಕಗಿರಿ ಸುವರ್ಣಗಿರಿ ವಿರಕ್ತ ಮಠದ ಚೆನ್ನಮಲ್ಲ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಶ್ರೀಮಠದ ಮಹಾಲಿಂಗ ಮಹಾಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು. ಹಳೆಕೋಟೆ ಬಳಗನೂರ್ ಸಿದ್ದಬಸವ ಸ್ವಾಮೀಜಿ, ತುರ್ವಿಹಳ್ ಅಮರಗುಂಡಯ್ಯ ಸ್ವಾಮೀಜಿ, ಸಿರುಗುಪ್ಪ ಬಸವಭೂಷಣ ಸ್ವಾಮೀಜಿ, ವಿಶ್ರಾಂತ ಪ್ರಾಂಶುಪಾಲ ಸಂಶೋಧಕ ಸಾಹಿತಿ ಶಾಶ್ವತ ಸ್ವಾಮಿ ಮುಕುಂದಿಮಠ, ರಾಜ್ಯ ಕೃಷಿ ವಲಯ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ರುದ್ರಪ್ಪ ಪಗಡದಿನ್ನಿ, ಲಿಂಗರಾಜ್ ಪಾಟೀಲ್ ರಾಗಲ್ಪರ್ವಿ ಇದ್ದರು. ಸಿಪಿಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನಗರದ ಮಿನಿ ವಿಧಾನಸೌಧ ಕಚೇರಿಯ ಮುಂಭಾಗದಲ್ಲಿ ನಡೆಯುತ್ತಿರುವ ಭೂ ಹೋರಾಟದ ಧರಣಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ಮಹಿಳೆಯರ ಮೇಲೆ ಆರ್ಎಸ್ಎಸ್ ಬಿಜೆಪಿ ಮನುವಾದವನ್ನು ಹೇರಲಾಗುತ್ತಿದೆ. ಪ್ರತಿನಿತ್ಯ ದಲಿತ, ಹಿಂದುಳಿದ, ಮಧ್ಯಮ ವರ್ಗದ ಮಹಿಳೆಯರ ಮೇಲೆ ಅತ್ಯಾಚಾರ, ಕೂಲಿ ತಾರತಮ್ಯ, ಲಿಂಗ ತಾರತಮ್ಯ, ದೌರ್ಜನ್ಯಗಳನ್ನು ನಡೆಸುವುದರ ಮೂಲಕ ಮಹಿಳಾ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಗುತ್ತಿದೆ. ಕಾನೂನುಗಳು ಮಹಿಳೆಯರ ರಕ್ಷಣೆಗೆ ಬರುತ್ತಿಲ್ಲ. ಹೆಣ್ಣು ಮಕ್ಕಳ ಮೇಲಿನ ಗಂಡಾಳಿಕೆಯನ್ನು ಕೊನೆಗಳಿಸಲು ಹೋರಾಟ ಒಂದೇ ದಾರಿಯಾಗಿದೆ. ಮಹಿಳೆಯರಿಗೆ ಆಸ್ತಿ ಹಕ್ಕಿನ ಮೇಲೆ ಒಡೆತನ ಕಲ್ಪಿಸಲು ಚಳವಳಿ ನಡೆಸಬೇಕೆಂದರು. ಕೆಆರ್ಎಸ್ ಅಧ್ಯಕ್ಷೆ ಅಂಬಮ್ಮ ಬಸಾಪುರ್, ಮಹಿಳಾ ಸಂಘಟನೆಯ ಸದಸ್ಯರಾದ ತುಳಸಮ್ಮ, ಹುಲಿಗೆಮ್ಮ, ಸಂಗಮ್ಮ, ಜಗದೀಶ್ವರಿ, ಹಂಪಮ್ಮ, ರುಕ್ಮಿಣಿ, ರೇಣುಕಮ್ಮ, ದುರ್ಗಮ್ಮ, ಯಮುನಮ್ಮ, ಸುಮಾವತಿ, ದೇವಮ್ಮ, ನಿಂಗಮ್ಮ, ಕಲ್ಲಮ್ಮ, ಗದ್ದೆಮ್ಮ, ಎಲ್ಲಮ್ಮ, ಹನುಮಂತಪ್ಪ, ಮುದಿಯಪ್ಪ, ಅಪ್ಪಣ್ಣ, ದರ್ಗಯ್ಯ, ಯಮನೂರಿದ್ದರು. ಆಳುವ ಸರ್ಕಾರಗಳು
ಮಹಿಳೆಯರ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ನಾವು ಕೂಡ ಹೋರಾಟ ಮಾಡಿದ್ದೀವಿ. ಸೌಜನ್ಯಗಳಂತಿರ್ಬೋದು, ದಾನಮ್ಮಳಂತಳಿರ್ಬೋದು, ಸುಮಾರು ಜನರ ಮಹಿಳೆಯ ಮೇಲೆ ಹಾಡುವಾಗಲೇ ರೇಪ್ ಆಗಿ ಸಾಯಿಸುವಂಥ ಸ್ಥಿತಿ ಈಗಲೂ ಇದೆ, ಮುಂದುವರಿದಿದೆ, ಯಥೇಚ್ಛವಾಗಿ ಮುಂದುವರಿದಿದೆ. ಯಾವ ಕೇಸಿನಲ್ಲಿ ಕೂಡ ಸಮಂಜಸವಾದ ನ್ಯಾಯ ಸಿಗದೆ ಇವತ್ತು ಮಹಿಳೆಯರು, ಮಕ್ಕಳು, ಇತರೆ ಅಬಲೆಯರು, ಶೋಷಣೆಗೊಳಪಟ್ಟಂಥ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಮಧ್ಯಮ ತರಗತಿಯ ಮಹಿಳೆಯರು ಹೀನಾಯವಾದ ಕಷ್ಟನ್ನ, ಕಾನೂನು ರಕ್ಷಣೆ ಇಲ್ಲದ ಬದುಕನ್ನು ಇವತ್ತು ಬದುಕಿದ್ದಾರೆ. ಅವ್ರಿಗೆ ಯಾವುದೇ ಸ್ಥಾನಮಾನಗಳು ಇಲ್ಲ. ಏನು ಸಂವಿಧಾನ ಪ್ರಕಾರ ಲಿಂಗ ತಾರತಮ್ಯನ ನಿಷೇಧ ಮಾಡಬೇಕು, ಲಿಂಗ ತಾರತಮ್ಯನ ಅನುಸರಿಸಬಾರ್ದು ಅಂತ ಹೇಳ್ತಿತ್ತು, ಮಹಿಳೆ ಕೂಡ ಗಂಡಿನಷ್ಟೇ ಸಮಾನಳು. ಇವತ್ತು ಯಾವ ಕೆಲಸದಲ್ಲಿ ಹಿಂದಿಲ್ಲ. ಇವತ್ತು ಎಲ್ಲ ಹುದ್ದೆಗಳಲ್ಲಿ, ಕೆಲಸದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆ ಇದ್ರೇನೆ ಈ ದೇಶ ರನ್ ಆಗ್ತಿರೋದು. ಮಹಿಳೆಯರ ಮೇಲೆ ನಿಂತಿದೆ ನಮ್ಮ ಒಕ್ಕಲ್ತನ ಇರ್ಬೋದು, ಮನೆತನ ಇರ್ಬೋದು, ಬೇರೆ ಬೇರೆ ಎಲ್ಲ ಕೆಲಸಗಳು. ಆಯಾ ಕಟ್ಟಿನ ಕೆಲಸಗಳಲ್ಲಿ ಒಂದು ಮನೆ ಅಂದ್ರೇ ಅಲ್ಲಿ ಮಕ್ಕಳು, ಗಂಡ, ಹೆಂಡತಿ, ಕುಟುಂಬ, ಅತ್ತೆ, ಮಾವ ಎಲ್ಲನೂ ಸವರಿಸ್ಕೊಂಡು ಅಡಿಗೆ ಮಾಡಿ ಎಲ್ಲರಿಗೂ ಸವರಿಸ್ಕೊಂಡು ಹೋಗುವಂಥ ಏಕೈಕ ವ್ಯಕ್ತಿ ಅಂದರೆ ಅಲ್ಲಿ ಮನೆಯಲ್ಲಿ ಮಹಿಳೆ ಮಾತ್ರ ಸಾಧ್ಯ, ಗಂಡಿಗೆ ಸಾಧ್ಯವಿಲ್ಲ. ಅದಕ್ಕೆ ಮಹಿಳೆಯರ ಮಾತೆಗೊಲಿಸಿದ್ದಾರೆ, ದೇವಿಗೊಲಿಸಿದ್ದಾರೆ, ಜಗನ್ಮಾತೆಗೊಲಿಸಿದ್ದಾರೆ. ಆದರೆ ಮತ್ತೆ ಅವ್ರನ್ನೇ ರೇಪ್ ಮಾಡ್ತಾರೆ, ಸಾಯಿಸ್ತಾರೆ, ದಬ್ಬಳಿಕೆ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ರೇಪ್ ಮಾಡಿದ ಸಂಖ್ಯೆ ಉದಾಹರಣೆಗಳು ಇವತ್ತು ದೇಶದಲ್ಲಿ ಸಾಕಷ್ಟು. ಆದರೆ ಸರ್ಕಾರ ಮಹಿಳೆಯನ್ನು ರಕ್ಷಣೆ ಮಾಡುವ ಹೆಸರಿನಲ್ಲಿ ಇವತ್ತು ಮಹಿಳೆಯರಿಗೆ ಸ್ಥಾನಮಾನ ಕೊಡ್ತಿಲ್ಲ. ಫ್ಯಾಕ್ಟ್ರಿಯಲ್ಲಿ, ಹೊಲ ಮನೆ ಕೆಲಸದಲ್ಲಿ ಕಡಿಮೆ ಕೂಲಿಯನ್ನು ಮಹಿಳೆಯರು ಕೊಡ್ತಾರೆ. ಗಂಡಾಳಿಗೆ ಒಂದು ಕೂಲಿ, ಹೆಣ್ಣಾಳಿಗೆ ಒಂದು ಕೂಲಿ. ಇವತ್ತು ಈಗಲೂ ಕೆಲವು ಹಳ್ಳಿಗಳಲ್ಲಿ ಜೀವಂತಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ. ದುಡಿಯೋ ವರ್ಗದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ. ದುಡಿಯೋ ವರ್ಗದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ. ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆಗೆ ಜಯವಾಗಲಿ, ಜಯವಾಗಲಿ. ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಲು, ಲಿಂಗ ಪಕ್ಷಪಾತದ ವಿರುದ್ಧ ಜಾಗೃತಿ ಮೂಡಿಸಲು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ತಾಲೂಕಾ ಪಂಚಾಯತ್ ಇಒ ನಿಂಗಪ್ಪ ಎಸ್ ಮಸಡಿ ಹೇಳಿದರು. ಕುಷ್ಟಗಿ ಪಟ್ಟಣದಲ್ಲಿ ತಾಲೂಕಾ ಪಂಚಾಯತ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮತದಾನ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಮಹಿಳೆಯರ ಸಾಧನೆಗಳನ್ನು ಮರೆಸಲು, ಲಿಂಗ ಪಕ್ಷಪಾತ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಸಮಾನತೆಗಾಗಿ ಕ್ರಮ ಕೈಗೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮಹಿಳೆಯರನ್ನು ತಮ್ಮ ಎಲ್ಲ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಕೃತಿಸಲ್ಪಡುವ ಮತ್ತು ಪ್ರಶಂಸಿಸಲ್ಪಡುವ ದಿನವಾಗಿದೆ. ಇದು ಪ್ರಪಂಚದಾದ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸಲ್ಪಡುವ ದಿನವಾಗಿದೆ. ನಿಮ್ಮ ಜೀವನದಲ್ಲಿ ಮಹಿಳೆಯರಿಗೆ ಅವರ ಅಸ್ತಿತ್ವವು ನಿಮಗೆ ಎಷ್ಟು ಅರ್ಥವಾಗಿದೆ ಎಂಬುದನ್ನು ತೋರಿಸಲು ಸುಸಂದರ್ಭವಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ದಿನಗಳನ್ನು ಆಚರಿಸಲು ಶಾಲೆಗಳು ಮತ್ತು ಕಾಲೇಜುಗಳು ಹೆಚ್ಚು ಹೆಚ್ಚು ತೆರೆದುಕೊಳ್ಳುತ್ತಿವೆ. ಇದು ಪ್ರಗತಿಯ ಸಂಕೇತವಾಗಿದೆ ಮತ್ತು ಮಹಿಳೆಯರಿಗೆ ಗೌರವ ಹಾಗೂ ಮಹಿಳಾ ದಿನಾಚರಣೆಯ ಈಗ ಪ್ರತಿ ವರ್ಷವೂ ಒಂದು ಪದ್ಧತಿಯಾಗಿದೆ. ನಮ್ಮ ಸುತ್ತಮುತ್ತಲಿನ ಮಹಿಳೆಯರಿಗೆ ಆಚರಿಸಲಾಗುತ್ತದೆ. ಈ ಎಲ್ಲ ಮಹಿಳೆಯರು ಗೌರವ, ಪ್ರೀತಿ, ಕಾಳಜಿ ಮತ್ತು ಸಂತೋಷಕ್ಕೆ ಅರ್ಹರು. ಮಹಿಳಾ ಸಬಲೀಕರಣ ಈ ಎಲ್ಲ ಮಹಿಳೆಯರಿಗೆ ಅಗತ್ಯವಿರುವ ದೊಡ್ಡ ಜವಾಬ್ದಾರಿಯಾಗಿದೆ ಎಂದರು. 2024ರ ಲೋಕಸಭಾ ಚುನಾವಣೆ ಅಂಗವಾಗಿ ಕುಷ್ಟಗಿ ಪಟ್ಟಣದ ಮಾರುತಿ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಜಾಗೃತಿ ಜಾಥಾ ಮಾಡುವ ಮೂಲಕ ಕಡ್ಡಾಯವಾಗಿ ಪ್ರತಿಯೊಬ್ಬ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ನಿಂಗನಗೌಡ ವಿಎಚ್, ಸಿಡಿಪಿಒ ಯಲ್ಲಮ್ಮ ಅಂಡಿ, ತಾಲೂಕಾ ಪಂಚಾಯತ್ ಸಿಬ್ಬಂದಿಗಳಾದ ಸಂಗಪ್ಪ ನಂದಾಪುರ, ಚಂದ್ರಶೇಖರ್ ಹಿರೇಮಠ್, ಮಂಜುನಾಥ್, ಲಕ್ಷ್ಮಣ್, ಕಂದಾಯ ಇಲಾಖೆ ಸಿಬ್ಬಂದಿ ಸತೀಶ್, ಎನ್ಆರ್ಎಲ್ಎಂ ಸಿಬ್ಬಂದಿಗಳಾದ ಸಂಗಪ್ಪ ಸಂಗಾಪುರ್, ಮಾದಿಗೌಡ ಪೊಲೀಸ್ ಪಾಟೀಲ್, ರಾಜು ಭಜಂತ್ರಿ, ವಿಶ್ವನಾಥ್ ದನ್ನೂರ್ ಸೇರಿದಂತೆ ಹಲವರಿದ್ದರು. ನಿಮ್ಮ ಮತ, ನಿಮ್ಮ ಧ್ವನಿ ಸ್ವೀಕರಿಸಲು ಯಾವುದೇ ಮನೆ 2024ರ ಲೋಕಸಭಾ ಚುನಾವಣೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇಂದು ಮತದಾನ ಜಾಗೃತಿಯನ್ನು ಹಮ್ಮಿಕೊಂಡಿದ್ದು
ಮತದಾನ ದಿನಾಂಕದಂದು ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣ ಸಮೀಪದ ಪರಮಾನಂದ ಹಾಗೂ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು. ಮಾಜಿ ಶಾಸಕ ಡಿಎಸ್ ಹೂಲಗೇರಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದೇವಸ್ಥಾನದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡುತ್ತೇನೆ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮೂಹಿಕ ವಿವಾಹ ಜರುಗಲಿ ಎಂದರು. ಪ್ರಾಸ್ತಾವಿಕವಾಗಿ ಪರಮೇಶ್ವರ್ ಶಿವಕುಮಾರ್ ಪೂಜಾರಿ ಮಾತನಾಡಿದರು. ರೇಣುಕಯ್ಯ ಸ್ವಾಮಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. 21 ನವ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಶಿವಶಂಕರಯ್ಯ, ಅಮರಯ್ಯ ಗುರುಗಳು, ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್, ಶಾಂತರೇವಣ್ಣ, ಪರಮಯ್ಯ ಗುರುಗಳು, ಹಂಪಮ್ಮ ಹನುಮಂತ, ಶಕುಂತಲಾ ಪರಮೇಶ್, ಮಲ್ಲಪ್ಪ ಕಟ್ಟಿಮನಿ, ಚೆನ್ನಬಸವ, ಬಸಯ್ಯ, ಕನ್ನಪುರಹಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಎಷ್ಟು ಕೈಯಾದಷ್ಟು ಸಹಾಯ ಸಹಕಾರ ಮಾಡುವಂತ ಇಂದ ಏನು ಬರೋದಿಲ್ಲ. ಒಂದು ಹೌದು ಒಂದಲ್ಲ. ನಾನೆಷ್ಟೇ 1000 ಕೋಟಿ ಗಳಿಸಿಟ್ಟು ಇಲ್ಲೇ ಬಿಟ್ಟು ಅದಕ್ಕೆ ಬರ್ತಾ ಇರೋದು ಏನಂದ್ರೆ ಒಂದು ಹೌದು ಒಂದಲ್ಲ, 2 ಬಿಟ್ರೆ ಯಾವತ್ತು ಬರಲ್ಲ. ಯಾಕಂದ್ರೆ ನಮ್ಮೂರಲ್ಲಿ ರಾಜಕಾರಣಿಗಳಿದ್ರು. SR ಖಂಡಿ ಅವರಿದ್ರು, SR ಪಾಟೀಲ್ ಅವರಿದ್ರು, SR ಕಡಪಟ್ಟಿ ಅವರಿದ್ರು. ಅವರು ಏನ್ ತಗೊಂಡೋಗಿಲ್ಲ, ಹೌದಲ್ಲ 2 ತಗೊಂಡೋಗಿಲ್ಲ. ಇವತ್ತ ನಮ್ಮೂರಲ್ಲಿ ಒಂದು ನೋಡ್ಬೇಕಾದ್ರೆ ಕಂಟಿ ಸರ್ಕಲ್, ಕಂಟಿ ಸ್ಕೂಲ್, ಕಂಟಿ ಇದು ಅಂತೇಳಿ ಅವರ ಮನೆಯನ್ನ ದಾನವಾಗಿ ಮಾಡಿಕೊಟ್ಟಿರುವಂತ ಒಂದು ಇತಿಹಾಸ ಒಳ್ಳೆಯದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಈವರೆಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್
ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿನಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿನಿ.